ಸದ್ಯ ರಾಜ್ಯದಲ್ಲಿ ಯಾವುದೇ ಗೊಂದಲ ಇಲ್ಲ. ಸಿಎಂ, ಡಿಸಿಎಂ ಸೇರಿದಂತೆ 2 ಬ್ರೇಕ್ಫಾಸ್ಟ್ನಲ್ಲೂ ಎಲ್ಲವನ್ನೂ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಿ ಬೀದರ್ನಲ್ಲಿ ಪರಿಷತ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ಹೇಳಿದ್ದಾರೆ. ಸಿಎಂ ಬದಲಾವಣೆ ವಿಚಾರದ ಕುರಿತು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ಸದ್ಯ ರಾಜ್ಯದಲ್ಲಿ ಯಾವುದೇ ರೀತಿಯಂತಹ ಗೊಂದಲ ಇಲ್ಲ, ಏನೇ ತೀರ್ಮಾನ ಇದ್ರೂ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿ ಸಲೀಂ ಅಹಮದ್ ಹೇಳಿದ್ದಾರೆ. ಯಾವ ಗೊಂದಲನೂ ಇಲ್ಲ. ಈಗಾಗಲೇ ಒಂದು ಬ್ರೇಕ್ಫಾಸ್ಟ್ ಸಿಎಂ ಜೊತೆ, ಇನ್ನೊಂದು ಬ್ರೇಕ್ಫಾಸ್ಟ್ ಅಧ್ಯಕ್ಷ ಜೊತೆ 2 ಪ್ರೆಸ್ ಕಾನ್ಫರೆನ್ಸಲ್ಲಿ ಸಂಪೂರ್ಣವಾಗಿ ಏನೆಲ್ಲ ಹೇಳಬೇಕು ಹೇಳಿದ್ದಾರೆ. ಇಬ್ಬರು ಕೂಡ ಹೇಳಿದ್ದಾರೆ. ಏನಿದು ತೀರ್ಮಾನ ಪಕ್ಷದ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅಲ್ಲಿಗೆ ಆ ವಿಚಾರ ಮುಗಿಯಿತು. ಈಗ ಮುಂದೆ ಇರೋದು ವಿಧಾನಮಂಡಲ. ಬೆಳಗಾಮಲ್ಲಿ ಸೆಷನ್ ನಡೆಯುತ್ತೆ. ಸುಮಾರು 19 ಸೆಷನ್ ಇದೆ. ಈ ಸೆಷನ್ನಲ್ಲಿ ನಮ್ಮ ಸರ್ಕಾರದ ನಮ್ಮ ರಿಪೋರ್ಟ್ ಕಾರ್ಡು, ನಾವೇನು ಸರ್ಕಾರದ ಕಳೆದ 2 ವರ್ಷ ಏನೆಲ್ಲ ಕೆಲಸ ಮಾಡಿದ್ದೀವಿ ಜನರ ಮುಂದೆ ಇಡ್ತೀವಿ. ಆ ಕ್ರಮ ಜನರಿಗೆ ಹೇಳ್ತೀವಿ. ಮುಂದೆ ಏನು ಮಾಡಬೇಕು ಅದು ಕೂಡ ಹೇಳ್ತೀವಿ. ಅದ್ರ ಮೂಲಕ ಇವತ್ತೇನೋ ಟೀಕೆ ಮಾಡಬೇಕಂದ್ರೆ ಅಲ್ಲಿ ಟೀಕೆ ಮಾಡಲಿ. ಅದನ್ನು ಬಿಟ್ಟು ಫಲಾನುವಾದ ಮಾಡ್ತಾ ಇರ್ತಾರೆ. ನಾನು ನೋಡಿದೆ ಅಸೆಂಬ್ಲಿ ಸೆಷನಲ್ಲಿ ಬೆಂಗಳೂರಲ್ಲಿ ಬೆಳಿಗ್ಗೆ ಪ್ರೊಟೆಸ್ಟು, ಬಾಯ್ಕಾಟ್ ಇಡೀ ನಮ್ಮ ಸದನ ಸಮಯ ಹಾಳು ಮಾಡಿದ್ದೆ BJP JDSನವರು. ಆದರೆ ತಮ್ಮ ಮೂಲಕ ಮನವಿ ಮಾಡ್ಕೊಳ್ತೀನಿ, ಅದು ಚೀಫ್ ವಿಪ್ ನಾನು, ದಯವಿಟ್ಟು ಕೈ ಮುದ್ದು ಕೇಳ್ಕೊಳ್ತೀವಿ, ಚರ್ಚೆ ಮಾಡಿ, ಫಲಾನುವಾದ ಮಾಡಬೇಡಿ, ಹೌದು ಕೂತ್ಕೊಂಡು ಚರ್ಚೆ ಮಾಡಿ. ನಿಮಗೆ ಜನ ಕಳಿಸಿದ್ರು ಚರ್ಚೆ ಮಾಡಲಿಕ್ಕೆ, ಸಮಸ್ಯೆಗೆ ಸಮಾಧಾನ ಹುಡಲಿಕ್ಕೆ, ವಿಧೇಯಕಗಳನ್ನು ಪಾಸ್ ಮಾಡಲಿಕ್ಕೆ ಆ ಕೆಲಸ ಮಾಡಿ. ಏನಾದರೂ ಸಮಸ್ಯೆಗಳಿದ್ದರೆ ಹೌದು ಕೇಳಿ, ಅದಕ್ಕೆ ಉತ್ತರ ನಾವು ಕೊಡ್ತೀವಿ. ಅದೇನೂ ಇಲ್ಲ, ನಿಮ್ಮ ಹತ್ರ ಯಾವ ಸಮಸ್ಯೆನೂ ಇಲ್ಲ. ನೀವು ಸಮಸ್ಯೆ ಏನು ಹೇಳಿದ್ರೆ ಇಡ್ಲಿ ತಿಂದ್ರೆ, ದೋಸೆ ತಿಂದ್ರೆ, ಉಪ್ಪಿಟ್ಟು ತಿಂದ್ರೆ ಅಂತ ಇಷ್ಟೇ ನಿಮಗೆ. ಜನರ ಕಷ್ಟಗಳಿಗೆ ಇವತ್ತು ಮೆಕ್ಕೆಜೋಳ ಸಮಸ್ಯೆ ಏನಾಗಿದೆ, ಕೇಂದ್ರದಲ್ಲಿ ಏನು ಮಾಡ್ತಾರೆ? ಕೆಲವು ನಾಲಾಯಕಗಳು ಕೂತಿದ್ದಾರೆ ಡೆಲ್ಲಿಯಲ್ಲಿ, ಹೆಸರುಗಳು ಹೇಳಬಾರ್ದು ನಾನು. 5 ಜನ ಕೇಂದ್ರ ಮಂತ್ರಿಗಳಿದ್ದಾರೆ, ನಿರ್ಮಲಾ ಸೀತಾರಾಮನ್ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಯಾಕೆ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದ? ಬಿಕಾಸ್ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇದೆ ಅಂತ ಮಾತ್ರ ನೀವು ಮಾಡ್ತಾ ಇರೋದಾ? ಜನ ಕ್ಷಮಿಸೋದಿಲ್ಲ. ಮೇಕೆದಾಟು ಕಾರ್ಯಕ್ರಮ ಇರ್ಬೋದು, ಮಾದಾಯಿ ಇರ್ಬೋದು, ಇದೆಲ್ಲ ಯಾಕೆ ನೀವು ಸಮಸ್ಯೆ ಕ್ಲಿಯರ್ ಮಾಡ್ತಾ ಇಲ್ಲ? ಜೋಶಿಯವರು ಹೇಳಿದ್ರು ಹುಬ್ಳಿಯಲ್ಲಿ 2 ವರ್ಷ ಹಿಂದ್ಗಡೆ ನಾವು ಪ್ರೊಟೆಸ್ಟ್ ಮಾಡೋಕ್ಕೆ ಅಲ್ಲಿ ಹುಬ್ಳಿಯಲ್ಲಿ ನಾವೆಲ್ಲ ಹೋಗಿದ್ವಿ ಮಾದಾಯಿ ಬಗ್ಗೆ. 2 ತಿಂಗಳು ಕಾಯಿರಿ, ವಿಜಯೋತ್ಸವಕ್ಕೆ ಕರಿತೀವಿ ಅಂತ ಹೇಳಿದ್ರು. ವಿಜಯೋತ್ಸವಕ್ಕೆ ಹೇಳಿ 2 ವರ್ಷ ಆಯಿತು. ವಿಜಯೋತ್ಸವನೂ ಇದೆ. ಬೇಕಂತ ರಾಜಕಾರಣ ಮಾಡ್ತಾರೆ. ನಮ್ಮ ರಾಜ್ಯಕ್ಕೆ ಬರುವಂಥ ಅನುದಾನ ತರಂತಹ ಯೋಗ್ಯತೆ ಕೆಲವು ಮಂತ್ರಿಗಳಿಗೆ, MP ಗಳಿಗಿಲ್ಲ. ಇದೆಲ್ಲ ರಾಜಕೀಯ ಬಿಟ್ಟು ಈಗಾಗಲೇ 8ನೇ ತಾರೀಕು ಸಭೆ ಇದೆ. ಸರ್ವಪಕ್ಷ ಸಭೆ ಅಧ್ಯಕ್ಷರು ಹೋಗ್ತಾರೆ, CM ಹೋಗ್ತಾರೆ. MP ಗಳು ಕರೆದುಬಿಟ್ಟು ರಾಜಕಾರಣ ಬಿಡಿ, ರಾಜ್ಯಕ್ಕೆ ನ್ಯಾಯ ಕೊಡಿಸಿ. ಈ ಹೋರಾಟ ನಾವು ಮಾಡ್ತೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.